greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇವೆ. Please turn your Bible to Ephesians 2nd chapter. ನಮ್ಮ ಬೈಬಲ್ಗಳನ್ನು ತಿರುಗಿಸೋಣ. ಎಫೆಸದವರಿಗೆ 2ನೇ ಅಧ್ಯಾಯ verse 8. 8ನೇ ವಾಕ್ಯ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. For by grace you all are saved through faith, Paul says. ಪೌಲನೇನು ಹೇಳ್ತಾ ಇದ್ದಾನೆ? ನಂಬಿಕೆಯ ಮೂಲಕ ಕೃಪೆಯಿಂದಲೇ ನೀವೆಲ್ಲರೂ ರಕ್ಷಣೆ ಹೊಂದಿದ್ರಿ. We all received salvation. ನಾವೆಲ್ಲರೂ ರಕ್ಷಣೆ ಹೊಂದಿದ್ದೇವೆ. How we received salvation? ಅದು ಹೇಗೆ ಹೊಂದ್ಕೊಂಡ್ವಿ? What we have done for our salvation? ನಮ್ಮ ರಕ್ಷಣೆಗಾಗಿ ನಾವೇನ್ ಮಾಡಿದ್ವಿ? We did nothing. ನಾವೇನು ಮಾಡಲಿಲ್ಲ. Grace provided salvation. ಕೃಪೆಯು ರಕ್ಷಣೆಯನ್ನು ಒದಗಿಸಿತು. Jesus died on the cross. ಯೇಸು ಸ್ವಾಮಿ ಶಿಲುಬೆ ಮೇಲೆ ಸತ್ತನು. He shed the blood. ಯೇಸು ರಕ್ತವನ್ನು ಸುರಿಸಿದನು. He provided salvation. ಯೇಸು ರಕ್ಷಣೆಯನ್ನು ಒದಗಿಸಿ ಕೊಟ್ಟ. All we did is we believed it and we have taken. ನಾವ್ ಏನ್ ಮಾಡಿದ್ವಿ? ನಾವು ನಂಬಿದ್ವಿ, ಆ ರಕ್ಷಣೆಯನ್ನು ತಗೊಂಡ್ವಿ. The same way, every blessing in your life, you have to believe how Christ has provided, how grace has provided. By believing you will possess it. ಮತ್ತು ಅದೇ ರೀತಿಯಲ್ಲಿ ಎಲ್ಲಾ ಆಶೀರ್ವಾದಗಳನ್ನು ಮೊದಲು ನಾವು ನಂಬಬೇಕು. ಯಾವ ರೀತಿಯಲ್ಲಿ ದೇವರು ಆಶೀರ್ವದಿಸಿದ್ದಾನೆ, ಒದಗಿಸಿದ್ದಾನೆ, ಕೃಪೆಯ ಮೂಲಕ ಹೇಗೆ ಒದಗಿಸಲ್ಪಟ್ಟಿದೆ ಅಂತ. ಆಮೇಲೆ ನಂಬಿಕೆಯನ್ನು ತಗೊಳ್ಬೇಕು. Now I am teaching how by grace we can live a holy life. ಇವಾಗ ನಾನು ಕಲಿಸ್ಕೊಡ್ತಾ ಇರೋ ವಿಷಯ ಏನಂದ್ರೆ, ಕೃಪೆಯ ಮೂಲಕ ನಾವು ಹೇಗೆ ಪರಿಶುದ್ಧರಾಗಿ ಜೀವಿಸಬಹುದು. Even overcoming temptation, overcoming sin, we should understand what grace has provided. We should believe it, then we can walk in holiness. ಶೋಧನೆಗಳನ್ನು ಜಯಿಸುವಂಥದ್ದು, ಪಾಪವನ್ನು ಜಯಿಸುವಂಥದ್ದು ಕೂಡ ಕೃಪೆ ಏನು ಒದಗಿಸಿದೆ ಅಂತ ಅರ್ಥ ಮಾಡಿಕೊಂಡು ಆಮೇಲೆ ನಂಬಿಕೆಯಿಂದ ನಾವು ಜೀವಿಸಬೇಕು. In Bible there is one book called Book of Romans. ಬೈಬಲ್ ಅಲ್ಲಿ ರೋಮಪುರದವರಿಗೆ ಬರೆದ ಪತ್ರಿಕೆ ಅಂತ ಒಂದು ಪುಸ್ತಕ ಇದೆ. First 2 chapters, 2.5 chapters, he talks only about sin. Who is a sinner? How is a sinner? ರೋಮಪುರದವರ ಪತ್ರಿಕೆಯಲ್ಲಿ ನಾವು ನೋಡ್ಕೊಂಡ್ರೆ ಮೊದಲು ಎರಡೂವರೆ ಅಧ್ಯಾಯಗಳಲ್ಲಿ ಪಾಪದ ಬಗ್ಗೆನೇ ಮಾತಾಡ್ತಾನೆ. ಪಾಪ ಅಂದ್ರೆ ಏನು, ಪಾಪಿ ಯಾರು ಅಂತ. Then afterwards he introduces grace. ಆಮೇಲೆ ಕೃಪೆಯ ಪರಿಚಯ ಕೊಡ್ತಾನೆ. He talks about sin and grace. ಆಮೇಲೆ ಕೃಪೆ ಮತ್ತು ಪಾಪ ಅದರ ಬಗ್ಗೆ ಮಾತಾಡ್ತಾನೆ. And Romans 5th chapter verse 20. ರೋಮ 5ನೇ ಅಧ್ಯಾಯ 20ನೇ ವಾಕ್ಯ ನೋಡ್ಕೊಳ್ಳೋಣ. Moreover, the Lord entered that offense might abound, where sin abounded, grace did much more abound. ಅಪರಾಧಗಳು ಹೆಚ್ಚಾಗಿ ಕಂಡು ಬರುವ ಹಾಗೆ ಧರ್ಮಶಾಸ್ತ್ರವು ಮಧ್ಯೆ ಬಂತು, ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. Only that part. Shall we just tell in Kannada, please? ನಾನು ಹಿಂದೆ ಒಂದು ವಾಕ್ಯ ಹೇಳ್ತೀರಾ? ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. One more time. ಇನ್ನೊಂದ್ಸಲ ಹೇಳೋಣ. ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. ಹೆಚ್ಚಾಗಿಲ್ಲ, ಎರಡು ಕೈ ಈಗ ತೋರಿಸ್ಬೇಕು. ಓಕೆ. ಆದರೆ ಪಾಪವು ಹೆಚ್ಚಿದ್ದಲ್ಲೇ ಕೃಪೆಯು ಎಷ್ಟೋ ಹೆಚ್ಚಾಗಿ ಪ್ರಬಲವಾಯಿತು. Meaning is grace is more powerful than sin. ಅದರ ಅರ್ಥ ಏನಂದ್ರೆ ಪಾಪಕ್ಕಿಂತ ಕೃಪೆ ಶಕ್ತಿಶಾಲಿ ಆಗಿದೆ. Grace will not allow you to commit sin. Grace will lead you to live a holy life. ಕೃಪೆ ನೀವು ಪಾಪ ಮಾಡುವಂತೆ ಬಿಡುವುದಿಲ್ಲ. ಕೃಪೆ ನಿಮಗೆ ಪರಿಶುದ್ಧರಾಗಿ ಜೀವಿಸುವಂತೆ ಮಾಡ್ತದೆ. Then Romans 6th chapter he teaches what the grace has done. ರೋಮ 6ನೇ ಅಧ್ಯಾಯದಲ್ಲಿ ಕೃಪೆ ಏನೆಲ್ಲ ಮಾಡಿತ್ತು ಅಂತ ಕಲಿಸ್ಕೊಡ್ತಾನೆ. He says we all are our old man, our sinful nature is dead and buried.
ಆತನು ಹೇಳ್ತಾನೆ, ನಮ್ಮ ಪಾಪದ ಸ್ವಭಾವ, ನಮ್ಮ ಹಳೆ ಮನುಷ್ಯನು ಆತನು ಸತ್ತನು, ಹೂಡಲ್ಪಟ್ಟನು. Now we will rise up and walk in the newness of life. ನಾವಿವಾಗ ಜೀವಂತವಾಗಿ ಎದ್ದು ಜೀವನದಲ್ಲಿ ಹೊಸತನದಲ್ಲಿ ನಡೆಯೋಣ. And he is giving one example for that. ಅದಕ್ಕೆ ಒಂದು ಉದಾಹರಣೆ ಕೊಡ್ತಾನೆ. To explain that, he gives one example. ಈ ಮಾತನ್ನು ಅರ್ಥ ಮಾಡಿಸ್ಬೇಕು ಅಂತ ಒಂದು ಉದಾಹರಣೆ ಕೊಡ್ತಾನೆ. That example will have we will have a clarity. If you understand that example, we will have a clarity. ಆ ಒಂದು ಉದಾಹರಣೆ ಏನ್ ಹೇಳ್ತಾ ಇದ್ದಾನಲ್ಲ, ಅದನ್ನ ಅರ್ಥ ಮಾಡ್ಕೊಂಡ್ರೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತದೆ. That example is there in Romans 7th chapter. ಆ ಉದಾಹರಣೆ ರೋಮ 7ನೇ ಅಧ್ಯಾಯದಲ್ಲಿ ಇದೆ. Verse 1 to 4. ರೋಮ 7ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯ. Romans 7th chapter, verse 1 to 4. ರೋಮ 7ನೇ ಅಧ್ಯಾಯ 1ನೇ ವಾಕ್ಯದಿಂದ 4ನೇ ವಾಕ್ಯ. ಸಹೋದರರೇ, ಧರ್ಮಶಾಸ್ತ್ರವನ್ನು ತಿಳಿದವರಿಗೆ ನಾನು ಹೇಳುವುದೇನೆಂದರೆ, ಒಬ್ಬ ಮನುಷ್ಯನು ಜೀವದಿಂದಿರುವ ತನಕ ಮಾತ್ರ ಅವನ ಮೇಲೆ ಧರ್ಮಶಾಸ್ತ್ರದ ಅಧಿಕಾರವು ನಡೆಯುತ್ತದೆಂಬುದು ನಿಮಗೆ ಗೊತ್ತಿಲ್ಲವೇ? ಅದಕ್ಕೆ ದೃಷ್ಟಾಂತ, ಗಂಡನು ಜೀವದಿಂದಿರುವ ತನಕ ಹೆಂಡತಿಯು ನ್ಯಾಯದ ಪ್ರಕಾರ ಅವನಿಗೆ ಬದ್ಧಳಾಗಿರುವಳು. ಗಂಡನು ಸತ್ತರೆ ಗಂಡನ ಹಂಗು ಆಕೆಗೆ ತಪ್ಪುವುದು. ಹೀಗಿರಲಾಗಿ ಗಂಡನು ಜೀವದಿಂದಿರುವಾಗ ಆಕೆ ಬೇರೊಬ್ಬನನ್ನು ಸೇರಿದರೆ ವ್ಯಭಿಚಾರಿಣಿ ಎನಿಸಿಕೊಳ್ಳುವಳು. ಆದರೆ ಗಂಡನು ಸತ್ತ ಮೇಲೆ ಅವನ ಹಂಗು ತಪ್ಪಿದ್ದರಿಂದ ಆಕೆ ಮತ್ತೊಬ್ಬ ಗಂಡನನ್ನು ಮಾಡಿಕೊಂಡರೂ ವ್ಯಭಿಚಾರಿಣಿ ಅಲ್ಲ. ಹಾಗೆಯೇ ನನ್ನ ಸಹೋದರರೇ, ನೀವು ಸಹ ಕ್ರಿಸ್ತನ ದೇಹದ ಮೂಲಕವಾಗಿ ಧರ್ಮಶಾಸ್ತ್ರದ ಪಾಲಿಗೆ ಸತ್ತಿರಿ, ದೇವರಿಗೆ ಫಲವಾಗುವುದಕ್ಕಾಗಿ ಮತ್ತೊಬ್ಬನನ್ನು, ಅಂದರೆ ಸತ್ತು ಜೀವಿತನಾಗಿ ಎದ್ದಾತನನ್ನು ಸೇರಿಕೊಂಡಿರಿ. Hallelujah. I'll explain this. Here it talks about marriage. He gives an example of marriage. He's talking about sin, how to overcome sin. To explain what grace has provided for us to overcome the sin, he is giving one example. ಮತ್ತು ಪಾಪವನ್ನು ಹೀಗೆ ನಾವು ಜಯಿಸಬೇಕು ಅಂತ ಕಲಿಸುವುದಕ್ಕಾಗಿ ಮೊದಲು ಆತನು ಉದಾಹರಣೆ ಕೊಡ್ತಾ ಇದ್ದಾನೆ. And example is marriage. ಉದಾಹರಣೆ ಮದುವೆ. He says if a woman marries a man, ಇವಾಗ ಒಬ್ಬಕಿ ಸ್ತ್ರೀ ಆಕೆ ಒಂದು ಪುರುಷನಿಗೆ ಮದುವೆ ಆದ್ಲೆ, she is bound by that man. ಆ ಪುರುಷನಿಗೆ ಆಕೆ ಬದ್ಧಳಾಗಿರ್ತಾಳೆ. She has to obey him. ಆತನಿಗೆ ಆಕೆ ವಿಧೇಯ ಆಗ್ಬೇಕು. She will be dominated by him. ಆತನಿಂದ ಆಕೆ ಹತೋಟಿಯಲ್ಲಿ ಇರ್ತಾಳೆ, ದೊರೆತನದಲ್ಲಿ ಇರ್ತಾಳೆ. And she cannot leave him. ಮತ್ತು ಅವಳು ಆತನನ್ನು ಬಿಡಕ್ಕಾಗಲ್ಲ. Because divorce is not allowed in the Bible. ಯಾಕಂದ್ರೆ ಬೈಬಲ್ ಅಲ್ಲಿ ಡೈವರ್ಸ್ ಮಾಡುವಂತದ್ದು, ವಿಚ್ಛೇದನೆ ಮಾಡುವಂತದಕ್ಕೆ ಅನುಮತಿ ಇಲ್ಲ. She cannot be loose as long as husband is alive. ಆಕೆಯ ಗಂಡ ಜೀವಂತವಾಗಿರುವವರೆಗೆ ಅವಳು ಸ್ವಾತಂತ್ರ್ಯವಾಗಿ ಇರಕ್ಕಾಗಲ್ಲ. Hallelujah. But it happens if the husband is a cruel man, she will have a tough time. ಮತ್ತು ಆಗ್ತದೆ ಕೆಲವೊಂದ್ಸಲ ಏನಂದ್ರೆ ಗಂಡನು ಕ್ರೂರಿಯಾಗಿರುವಾಗ ಆಕೆಗೆ ಬಹಳ ಕಷ್ಟದ ಸಮಯವಾಗಿರ್ತದೆ. If he is a very bad man, ಬಹಳ ಕೆಟ್ಟ ಮನುಷ್ಯನಾಗಿದ್ರೆ, he will drink, he will beat, he will do whatever he wants. ಕುಡಿತಾನೆ, ಹೊಡಿತಾನೆ, ಏನ್ ಬೇಕೋ ಅದನ್ನ ಮಾಡ್ತಾನೆ. Because he is a bad husband. ಯಾಕಂದ್ರೆ ಅವನು ಕೆಟ್ಟ ಗಂಡ. Bad husband will have a bad character. ಕೆಟ್ಟ ಗಂಡನಿಗೆ ಕೆಟ್ಟ ಸ್ವಭಾವ ಇರ್ತದೆ. And for the wife, life is like a hell. ಆದ ಕಾರಣ ಆ ಹೆಂಡತಿಗೆ ಆ ಜೀವನ ಒಂದು ನರಕದ ಹಾಗೆ ಇರ್ತದೆ. But if he dies, she is free. ಆದ್ರೆ ಅವನು ಸತ್ತಾಗ ಆಕೆ ಬಿಡುಗಡೆ ಆಗ್ತಾಳೆ, ಸ್ವಾತಂತ್ರ್ಯವಾಗ್ತಾಳೆ. Then she can marry a new person. ಆಮೇಲೆ ಆಕೆ ಇನ್ನೊಬ್ಬನಿಗೆ ಮಾಡ್ಕೋಬಹುದು. We all, when we were born, we had a sin nature. ನೋಡ್ರಿ, ನಮ್ಮೆಲ್ಲರಲ್ಲಿ ನಾವು ಹುಟ್ಟಿದಾಗ ನಮ್ಮೊಳಗೆ ಪಾಪದ ಸ್ವಭಾವ ಇತ್ತು. Psalm 51st chapter, ಕೀರ್ತನೆ 51ನೇ ಅಧ್ಯಾಯ ನೋಡೋಣ. verse 5. ಕೀರ್ತನೆ 51:5. Verse 5. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. Shall we tell in Kannada? ನಾನಿದೆ ಹೇಳ್ರಿ. ಹುಟ್ಟಿದಂದಿನಿಂದ ನಾನು ಪಾಪಿಯೇ, ಮಾತೃ ಗರ್ಭವನ್ನು ಹೊಂದಿದ ದಿನದಿಂದ ದ್ರೋಹಿಯೇ. Then it says, in sin my mother conceived me.
ಏನ್ ಹೇಳ್ತಾ ಇದ್ದಾನೆ ದಾವೀದನು, ನನ್ನ ತಾಯಿ ನನ್ನನ್ನು ಪಾಪದಲ್ಲಿ ಹಡಿದಳು. By birth we were sinners. ನಾವು ಹುಟ್ಟಿದಾಗಿಂದಲೇ ಪಾಪಿಗಳಾಗಿತ್ತು. Sin nature is with us. ಪಾಪದ ಸ್ವಭಾವ ನಮ್ಮೊಳಗಿದೆ It ಇತ್ತು. is like, according to that example, we were married to the bad husband by birth. ನಾವು ಇವಾಗೆ ಒಂದು ಉದಾಹರಣೆ ನೋಡಿದ್ವಲ್ಲ, ಅದರ ಪ್ರಕಾರ ಏನಂದ್ರೆ ನಾವು ಕೆಟ್ಟ ಗಂಡನಿಗೆ ಹುಟ್ಟಿದಾಗಿಂದಲೇ ಮದುವೆ ಆಗಿರುವ ಹಾಗೆ. That is why sin dominated us. ಅದಕ್ಕಾಗಿ ಪಾಪ ನಮ್ಮ ಮೇಲೆ ದೊರೆತನ ಮಾಡ್ತಾ ಇತ್ತು. Many times, so I know some sisters, they are born again, husband is not born again. ನನ್ಗೆ ಕೆಲವು ಸಹೋದರರು ಗೊತ್ತು, ಅವರು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಿದ್ದಾರೆ, ಆದ್ರೆ ಅವ್ರ ಗಂಡಂದಿರು ಯೇಸುವನ್ನು ಸ್ವೀಕಾರ ಮಾಡಿಲ್ಲ. They want to come to church, they can't come to church. ಅವ್ರು ಸಭೆಗೆ ಬರ್ಬೇಕು ಅಂತ ಬಯಸ್ತಾರೆ, ಸಭೆಗೆ ಬರಕ್ಕಾಗಲ್ಲ. Like that, sin dominated us. ಅದೇ ರೀತಿಯಲ್ಲಿಯೇ ಪಾಪವು ನಮ್ಮ ಮೇಲೆ ದೊರೆತನ ಮಾಡ್ತಾ ಇತ್ತು. What good we want to do, we were unable to do. ನಾವು ಯಾವ್ದು ಒಳ್ಳೇದ್ ಮಾಡ್ಬೇಕಂತ ಅನ್ಕೊಳ್ತಿದ್ವೋ ಅದು ಮಾಡಕ್ಕಾಗ್ತಾ ಇಲ್ಲ. What we don't want to do, we have done it. ಏನ್ ಮಾಡ್ಬಾರ್ದು ಅನಿಸ್ತದೋ ಅದನ್ನೇ ಮಾಡ್ತಾ ಇದ್ವಿ. Hallelujah. That is our past. ಅದು ನಮ್ಮ ಹಿಂದಿನ ಜೀವನ, ಹಿಂದಿನ ವಿಷಯಗಳು. But something wonderful happened on the cross. ಆದ್ರೆ ಶಿಲುಬೆಯ ಮೇಲೆ ಏನೋ ಒಂದು ಅದ್ಭುತವಾಗಿ ಆಯ್ತು. We all lived the terrible life. ನಾವೆಲ್ಲರೂ ಇಂತ ಕೀಳಾದ ಜೀವನ ಜೀವಿಸಿದ್ವಿ. We don't want to do, we will do it. ಮಾಡ್ಬಾರ್ದು ಅನಿಸ್ತಿತ್ತು, ಆದ್ರೂ ಮಾಡ್ಬೇಕಾಯ್ತು. What we want to do, we can't do. ಏನ್ ಮಾಡ್ಬೇಕು ಅನಿಸ್ತೋ ಅದು ಮಾಡಕ್ಕಾಗಲ್ಲ. At this time, ಇಂತಹ ಸಮಯದಲ್ಲಿ we accepted Jesus. ನಾವು ಯೇಸುವನ್ನು ಅಂಗೀಕರಿಸಿದ್ವಿ. When we accepted Jesus, ನಾವು ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಾಗ, Romans 6th chapter, ರೋಮ 6ನೇ ಅಧ್ಯಾಯ ನೋಡ್ಕೊಳ್ಳೋಣ, verse 3 and 4. 3-4. ರೋಮ 6:3-4. Know ye not that so many of us were baptized into Jesus Christ, were baptized into his death? Okay. Therefore we are buried with him by baptism into death, like as Christ has raised up from the dead by the glory of the Father, even so we should walk in the newness of life. ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾ ಸ್ನಾನ ಮಾಡಿಸಿಕೊಂಡೇವೆಂದು ನಿಮಗೆ ತಿಳಿಯದು. ಹೀಗಿರಲಾಗಿ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಬೇಕು. Baptism part I'll teach later. Okay. ದೀಕ್ಷಾ ಸ್ನಾನದ ಬಗ್ಗೆ ನಾನು ಆಮೇಲೆ ಕಲಿಸ್ತೇನೆ. It says Christ died on the cross. ಏನ್ ಹೇಳ್ತಿದೆ ವಾಕ್ಯ? ಕ್ರಿಸ್ತನು ಶಿಲುಬೆ ಮೇಲೆ ಸತ್ತನು. We also died with him. ನಾವು ಕೂಡ ಕ್ರಿಸ್ತನೊಟ್ಟಿಗೆ ಸತ್ತೇವೆ. You made only salvation prayer. ನೋಡ್ರಿ, ಆ ಸಮಯದಲ್ಲಿ ನೀವೇನ್ ಮಾಡಿದ್ರಿ? ರಕ್ಷಣೆ ಪ್ರಾರ್ಥನೆ ಮಾತ್ರ, That's all. ಅಷ್ಟೇ. But what happened is, ಆದ್ರೆ ರಕ್ಷಣೆ ಪ್ರಾರ್ಥನೆ ಮಾಡಿದಾಗ ಏನಾಯ್ತು? you are dead. ನೀವು ಯೇಸು ಕ್ರಿಸ್ತನೊಟ್ಟಿಗೆ ಸತ್ತಿರಿ. Our old husband is dead. ನಮ್ಮ ಹಳೆ ಗಂಡ ಸತ್ತೋಯ್ತು. Sin nature is dead. ಪಾಪದ ಸ್ವಭಾವ ಸತ್ತೋಯ್ತು. A person can die, it's okay. Not only he is dead, our old man is buried. ವ್ಯಕ್ತಿ ಸತ್ತು ಹೋದ್ರೆ ಪರವಾಗಿಲ್ಲ, ಆದ್ರೆ ನಮ್ಮ ಹಳೆ ಮನುಷ್ಯನು ಅವನು ಅಲ್ಲಿ ಹೂಣಲ್ಪಟ್ಟನು. If somebody is dead and buried, can he come back? ಯಾರಾದ್ರೂ ಸತ್ತು ಹೂಣಲ್ಪಟ್ರೆ ಆಮೇಲೆ ಮತ್ತೆ ಎದ್ದು ಬರ್ಬೋದಾ? Any man who is dead and buried, can he come back? ಯಾರಾದ್ರೂ ಯಾವ ವ್ಯಕ್ತಿ ಅವ್ರು ಸತ್ತ ಮೇಲೆ ಅವ್ರು ಹೂಣಲ್ಪಟ್ಟ ಮೇಲೆ ಎದ್ದು ಬರ್ಬೋದಾ? Yes, no, yes, no. So what happened to our sin nature? ನಮ್ಮ ಪಾಪದ ಸ್ವಭಾವಕ್ಕೆ ಏನಾಯ್ತು? Is dead ಸತ್ತು ಹೋಯ್ತು and buried. ಹೂಣಲ್ಪಟ್ಟಿತು. Say, my old man is dead. My old man is buried. ನನ್ನ ಹಳೆ ಮನುಷ್ಯನು ಸತ್ತನು, ಹೂಣಲ್ಪಟ್ಟನು. Hallelujah. Now, as Christ has risen, we can walk in the newness of life. ಇವಾಗ ಯೇಸು ಕ್ರಿಸ್ತನು ಜೀವಂತವಾಗಿ ಎದ್ದಿದ್ದ ಹಾಗೆ ನಾವು ಕೂಡ ಹೊಸಬರಾಗಿ ನಡಿಬಹುದು. Means, ಅದರ ಅರ್ಥ, now you got a new husband. ಇವಾಗ ನಿಮ್ಗೆ ಒಬ್ಬ ಹೊಸ ಗಂಡ He ಸಿಕ್ಕಿದ. is a good man. ಅವನು ಒಳ್ಳೆ ಮನುಷ್ಯ. He is the best person. ಅವನು ಉತ್ತಮವಾದ ವ್ಯಕ್ತಿ. Hallelujah. Romans 6:7. ನೋಡ್ಕೊಳ್ಳೋಣ, ರೋಮ 6ನೇ ಅಧ್ಯಾಯ 7ನೇ ವಾಕ್ಯ. ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ,
Hallelujah. Shall we tell in Kannada, all of you? ನನ್ನಿಂದ ಹೇಳ್ತೀರಾ ಎಲ್ರು? ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. You should tell like this: I am dead, I am freed from sin. I am dead, I am free from sin. ನನ್ನಿಂದ ಹೇಳ್ರಿ, ನಾನು ಸತ್ತೇನು, ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇನು. ನಾನು ಸತ್ತೇನು, ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದೇನು. ಇಲ್ಲ, ನೀವು ಐ ಥಿಂಕ್ ಯು ಆರ್ ನಾಟ್ ಲಿಸನಿಂಗ್ ಕರೆಕ್ಟ್ಲಿ. ಬಿಡುಗಡೆ ಹೊಂದಿದರ, ಬಿಡುಗಡೆ ಹೊಂದಬೇಕಾ? ವೆರಿ few people, I can tell, not even 10 people will tell this truth. ಕೆಲವೇ ಜನರು, ನಾನು ಹೇಳ್ಬೋದು ಏನಂದ್ರೆ, ಕೆಲವು ಜನರು 10 ಜನರು ಆಗಿರ್ಬೋದು, ಅಷ್ಟೇ ಈ ಸತ್ಯವನ್ನು ಕಲಿಸ್ಕೊಡ್ತಾರೆ. Not even 10 people will tell. 10 ಜನ ಕೂಡ ಹೇಳಲ್ಲ. Everybody will tell you need a deliverance. ಎಲ್ಲರೂ ಏನ್ ಹೇಳ್ತಾರೆ, ನಿಮ್ಗೆ ಒಂದು ಬಿಡುಗಡೆ ಬೇಕು. Hallelujah. ಬೇಗ ಲಾಸ್ಟ್ ಕೂಡ look very important, because if you get distracted you will not understand. ಬಹಳ ಮುಖ್ಯವಾಗಿದೆ, ಕೇಳಿ. Very few people will tell you are free from sin. ಕೆಲವೇ ಜನರು ಹೇಳ್ತಾರೆ ಅಂದ್ರೆ ನೀವು ಪಾಪದಿಂದ ಬಿಡುಗಡೆ ಹೊಂದಿದ್ದೀರಾ. Hallelujah. Everyone will tell you need a freedom, you need a deliverance, you should, God will set you free. ಎಲ್ಲರೂ ಏನ್ ಕಲ್ಸ್ಕೊಡ್ತಾರೆ, ನಿಮ್ಗೆ ಬಿಡುಗಡೆ ಬೇಕು, ನೀವು ಬಿಡುಗಡೆ ಹೊಂದ್ಕೊಳ್ಬೇಕು, ದೇವರು ನಿಮ್ಮನ್ನು ಬಿಡಿಸ್ತಾನೆ. The truth is, you I'll be the last, you can sit in the last one, please. Nikhil avara kurchi ಅಲ್ಲಿ ನಿಖಿಲ್ kurchi ಅಲ್ಲಿ ನೀ ಈ ಕಡೆ ಆ ಕುರ್ಚಿ ಅವ್ರಿಗೆ ಕೊಟ್ಟು ನೀ ಈ ಕಡೆ ಅಲ್ಲಿ yes, thank you. Now listen. ಈ ಕಡೆ ಕೇಳಿ. Say one more time. I am dead to sin. I am dead to sin. I am free from sin. I am free from sin. ನಾನು ಪಾಪಕ್ಕೆ ಸತ್ತೇನೋ, ನಾನು ಪಾಪಕ್ಕೆ ಸತ್ತೇನೋ, ಪಾಪದಿಂದ ಬಿಡುಗಡೆ ಹೊಂದಿದ್ದೇನೋ. ಪಾಪದಿಂದ ಬಿಡುಗಡೆ ಹೊಂದಿದ್ದೇನೋ. This should be very clear. ಇದು ಈ ಮಾತು ನಮ್ಮ ಮನಸ್ಸಿನಲ್ಲಿ ಸ್ಪಷ್ಟವಾಗಿರ್ಬೇಕು. You doesn't need a freedom. You already got a freedom. ನಿಮಗೆ ಬಿಡುಗಡೆ, ಸ್ವಾತಂತ್ರ್ಯ ಬೇಕಾಗಿಲ್ಲ, ನಿಮಗೆ ಬಿಡುಗಡೆ ಅವಾಗಲೇ ಸಿಕ್ಕಿದೆ. You know, when you accepted Jesus, you are free. ಯಾವಾಗ ನೀವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ ನೀವು ಬಿಡುಗಡೆ ಹೊಂದಿದ್ದೀರಿ. When you accepted Jesus, you become a new creation. ನೀವು ಯೇಸುವನ್ನು ಸ್ವೀಕಾರ ಮಾಡಿಕೊಂಡಾಗ ನೂತನ ಸೃಷ್ಟಿಗಳಾದ್ರಿ. All things have passed away. ಹಳೆದೆಲ್ಲ ಹೋಯ್ತು. Means your old man is gone. ಅಂದ್ರೆ ನಿಮ್ಮ ಹಳೆ ಮನುಷ್ಯ ಹೋದ. Old nature is gone. ಹಳೆ ಸ್ವಭಾವ ಹೋಯ್ತು. Say, my old man is dead. My old nature is gone. ನನ್ನ ಹಳೆ ಮನುಷ್ಯನು ಸತ್ತನು. ನನ್ನ ಹಳೆ ಸ್ವಭಾವ ಹೋಯ್ತು. I am freed from sin. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. Is it okay, clear? ಇಷ್ಟ ಅರ್ಥ ಆಯ್ತಾ? Now ಮನಸ್ಸಲ್ಲಿ come with me to ಸ್ಪಷ್ಟವಾಯ್ತಾ? 1 John 3rd chapter, ಇವಾಗ ಮೊದಲನೇ ಯೋಹಾನ 3ನೇ ಅಧ್ಯಾಯಕ್ಕೆ verse 9. 9ನೇ ವಾಕ್ಯ. ಮೊದಲನೇ ಯೋಹಾನ 3ನೇ ಅಧ್ಯಾಯ 9ನೇ ವಾಕ್ಯ. ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. Yeah, tell in Kannada, all of it in Kannada. ನನ್ನಿಂದ ಹೇಳ್ತೀರಾ ಕನ್ನಡದಲ್ಲಿ? ದೇವರಿಂದ ಹುಟ್ಟಿದವನು ದೇವರಿಂದ ಹುಟ್ಟಿದವನು ಪಾಪ ಮಾಡನು, ದೇವರ ಜೀವವು ಅವನಲ್ಲಿ ನೆಲೆಗೊಂಡಿದೆ. ಅವನು ದೇವರಿಂದ ಹುಟ್ಟಿದ ಕಾರಣ ಪಾಪ ಮಾಡುವವನಾಗಿರಲಾರನು. Grace provided you victory over sin. ಅರ್ಥ ಏನಂದ್ರೆ, ಕೃಪೆ
ಒದಗಿಸಿ ಕೊಟ್ಟಿದೆ. You have to believe. ನೀವಿದನ್ನು ನಂಬಬೇಕು. You are born of God. You can overcome sin. ನೀವು You will not commit sin. ನೀವು ದೇವರಿಂದ ಹುಟ್ಟಿದ್ದೀರಿ, ನೀವು ಪಾಪವನ್ನು ಜಯಿಸಬಹುದು, ಪಾಪ ಮಾಡಕ್ಕಾಗಲ್ಲ. Now comes one doubt. ಇವಾಗ ಒಂದು ಸಂಶಯ ಬರ್ತದೆ. Pastor, I believe what the Bible says, ಪಾಸ್ಟರ್ ಬೈಬಲ್ ಏನು ಹೇಳ್ತದೆ ನಾನು ನಂಬ್ತೇನೆ, but I commit sin. ಆದ್ರೂ ನಾನು ಪಾಪ ಮಾಡ್ತೇನೆ. I believe Bible says, ನಾನು ನಂಬ್ತೇನೆ ಬೈಬಲ್ ಹೇಳ್ತಿದೆ ಅದರ but ಸರಿ, I commit. ಆದ್ರೂ ಪಾಪ ಮಾಡ್ತೇನೆ. Am I really born of God? ನಾನು ನಿಜವಾಗ್ಲೂ ದೇವರಿಂದ ಹುಟ್ಟಿದ್ದೇನೋ? This doubt will come. ಇಂಥ ಸಂಶಯ I ಬರ್ತದೆ. also got this doubt. ನನಗೂ ಇಂಥ ಸಂಶಯ ಬಂತು. I accepted Jesus. I know I accepted Jesus. ನನ್ಗೆ ಗೊತ್ತು ನಾನು ಯೇಸುವನ್ನು ಸ್ವೀಕಾರ I know ಮಾಡ್ತೇನೆ. I am talking with God. God is talking with me. But this problem with sin is there. ನಾನು ದೇವರೊಟ್ಟಿಗೆ ಮಾತಾಡ್ತೇನೆ, ನನ್ನೊಟ್ಟಿಗೆ ಮಾತಾಡ್ತೇನೆ, ಅಂದ್ರೆ ಪಾಪ ಮಾಡ್ತಾನೆ ಇದೆ. So I went and asked some people, how it is? If I am born of God, I will not commit sin. His word awaits us. But I have a problem. ನಾನು ಹೋಗಿ ಜನರಿಗೆ ಕೇಳ್ತಾ ಇದ್ದೆ, ನಾನು ದೇವರಿಂದ ಹುಟ್ಟಿದ್ರೆ ಪಾಪ ಮಾಡುವುದಿಲ್ಲ, ಆದ್ರೆ ಯಾಕೆ ಪಾಪ ಮಾಡ್ತಾ ಇದ್ದೇನೆ? Many people say that ಬಹಳ ಜನ ಹೇಳಿದ್ರು, you are not saved properly. ನೀನು ಸರಿಯಾಗಿ ರಕ್ಷಣೆ ಹೊಂದಿಲ್ಲ. Or some people say you are not fully saved. ಕೆಲವು ಜನರು ಹೇಳಿದ್ರು, ನೀನು ಪೂರ್ತಿಯಾಗಿ ರಕ್ಷಣೆ ಹೊಂದಿಲ್ಲ. Some people say you take baptism, will be fine. ಕೆಲವು ಜನರು ಹೇಳಿದ್ರು, ದೀಕ್ಷಾಸ್ನಾನ ತಗೋ ಚೆನ್ನಾಗಿರ್ತಿ. Some people say you attend fasting prayer, will become fine. ಕೆಲವು ಜನರು ಹೇಳಿದ್ರು, ಉಪವಾಸ ಪ್ರಾರ್ಥನೆ ಬಾ ಎಲ್ಲ ಸರಿ ಆಗ್ತದೆ. Whatever they say, I did. ಅವ್ರು ಏನ್ ಹೇಳಿದ್ರು ಎಲ್ಲಾ ಮಾಡ್ದೆ, Except one truth they didn't tell. ಒಂದ್ ಸತ್ಯ ಹೇಳಿಲ್ಲ, Only one. ಒಂದೇ ಸತ್ಯ ಹೇಳಿಲ್ಲ. You are dead, you are free from sin. ನೀನು ಪಾಪದ ಪಾಲಿಗೆ ಸತ್ತವನು, ಪಾಪದಿಂದ ಬಿಡುಗಡೆ ಹೊಂದಿದ್ಯಾ ಅಂತ ಹೇಳೇ ಇಲ್ಲ. Hallelujah. There is no half salvation, full salvation. ಅರ್ಧ ರಕ್ಷಣೆ ಪೂರ್ತಿ ರಕ್ಷಣೆ ಅಂತ ಇಲ್ಲನೇ There ಇಲ್ಲ. is no proper salvation, improper salvation. ಸರಿಯಾಗಿರುವಂತ ರಕ್ಷಣೆ, ತಪ್ಪಾಗಿರುವಂತ ರಕ್ಷಣೆ ಅಂತ ಇಲ್ಲ. You confess with your mouth, Jesus Christ is my Lord. If you believe in death, burial and resurrection, you are saved. ನೀವು ನಿಮ್ಮ ಹೃದಯದಲ್ಲಿ ನಂಬಿದ್ರೆ ಯೇಸು ಕ್ರಿಸ್ತನೇ ಕರ್ತನಾಗಿದ್ದಾನೆ, ಬಾಯಿಂದ ಅರಿಕೆ ಮಾಡಿದ್ರೆ ಆತನ ಮರಣ ಹೂಡುವಿಕೆ ಪುನರುತ್ಥಾನದಲ್ಲಿ ನಂಬಿಕೆ ಇಟ್ಟರೆ ನೀವು ರಕ್ಷಣೆ ಹೊಂದಿದ್ದೀರಿ. Whatever it is, you are saved. ಅಷ್ಟೇ, ನೀವು ರಕ್ಷಣೆ ಹೊಂದ್ಬಿಟ್ರಿ. And the truth is, you are dead to sin. ಮತ್ತು ಸತ್ಯ ಏನಂದ್ರೆ ನೀವು ಪಾಪಕ್ಕೆ ಸತ್ತವರಾಗಿದ್ದೀರಿ. So Paul says you should know this truth. ಪೌಲನು ಹೇಳ್ತಾ ಇದ್ದಾನೆ, ನೀವು ಈ ಸತ್ಯವನ್ನು ಅರ್ಥ ಮಾಡ್ಕೊಳ್ಬೇಕು, ತಿಳ್ಕೊಳ್ಬೇಕು. And knowing truth is one part. ಸತ್ಯವನ್ನು ತಿಳ್ಕೊಳ್ಳೋದು, ಗೊತ್ತಾಗಿ ಇಟ್ಕೊಳ್ಳೋದು ಅಷ್ಟೇ ಸಾಕು. After knowing, we'll forget. ಅದು ನಾವು ಗೊತ್ತು ಮಾಡ್ಕೊಂಡ ಮೇಲೆ ನಾವು ಮರಿತೇವೆ. So he says, think about it again and again. ಅದಕ್ಕಾಗಿ ಪೌಲನು ಹೇಳ್ತಾನೆ, ಪದೇ ಪದೇ ಅದನ್ನು ಯೋಚಿಸು. Come with me to Romans 6th chapter again. ರೋಮ 6ನೇ ಅಧ್ಯಾಯಕ್ಕೆ ಇನ್ನೊಂದ್ಸಲ ಹೋಗೋಣ. Verse 11. ರೋಮ 6ನೇ ಅಧ್ಯಾಯ 11ನೇ ವಾಕ್ಯ ನೋಡೋಣ. ಅದೇ ಪ್ರಕಾರ ನೀವು ಸಹ ನಿಮ್ಮನ್ನು ಕ್ರಿಸ್ತ ಯೇಸುವಿನ ಐಕ್ಯದಿಂದ ಪಾಪದ ಪಾಲಿಗೆ ಸತ್ತವರು, ದೇವರಿಗಾಗಿ ಜೀವಿಸುವವರು ಎಂದು ಎಣಿಸಿಕೊಳ್ಳಿರಿ. ಎಂದು ಜೋರಾಗಿ ಎಂದು. This is very important. ಇದು ಬಹಳ ಮುಖ್ಯ. Because knowing, you will forget it, but you have to keep thinking, you have to keep meditating. ನಿಮ್ಗದು ಗೊತ್ತಿದ್ರೆ ನೀವು ಮರಿತೀರಾ, ಆದ್ರೆ ಏನ್ ಮಾಡ್ಬೇಕು? ಪದೇ ಪದೇ ಯೋಚಿಸ್ಬೇಕು, ಧ್ಯಾನ ಮಾಡ್ಬೇಕು. Then what you should do is, ಆಮೇಲೆ ಏನ್ ಮಾಡ್ಬೇಕಂದ್ರೆ, when the temptation comes, ಶೋಧನೆ ಬಂದಾಗ you should resist the devil. ಸೈತಾನನನ್ನು ನಾವು ತಿರಸ್ಕಾರ ಮಾಡ್ಬೇಕು, Hallelujah. ಬದಲಿಸ್ಬೇಕು. Okay, we'll read verse 12 and 13. ಇನ್ನೊಂದ್ಸಲ ಹೋಗೋಣ. 12, 13. ಹೀಗಿರುವುದರಿಂದ ಸಾಯತಕ್ಕ ನಿಮ್ಮ ದೇಹದ ಮೇಲೆ ಪಾಪಗಳನ್ನು ಅಳಗೊಳಿಸಿ ನೀವು ದೇಹದ ದುರಾಶೆಗಳಿಗೆ ಒಳಪಡಬೇಡಿರಿ. ಇದು ಮಾತ್ರವಲ್ಲದೆ ನೀವು ನಿಮ್ಮ ಅಂಗಗಳನ್ನು ಪಾಪಕ್ಕೆ ಒಪ್ಪಿಸುವವರಾಗಿದ್ದು ದುಷ್ಟತ್ವವನ್ನು ನಡೆಸುವ ಸಾಧನಗಳಾಗ ಮಾಡಬೇಡಿರಿ. ಆದರೆ ಸತ್ತವರೊಳಗಿಂದ ಜೀವಿತರಾಗಿರಲಾಗಿ ನಿಮ್ಮನ್ನು ದೇವರಿಗೆ ಒಪ್ಪಿಸಿಕೊಟ್ಟು ನಿಮ್ಮ ಅಂಗಗಳನ್ನು ನೀತಿ ಕೃತ್ಯಗಳನ್ನು ನಡೆಸುವ ಸಾಧನಗಳನ್ನಾಗಿ ಆತನಿಗೆ ಸಮರ್ಪಿಸಿರಿ. Hallelujah. First we should know the truth. ಮೊದಲು ಸತ್ಯ ಗೊತ್ತಿರಬೇಕು. What is the truth? ಸತ್ಯ ಏನು? My old man is dead. ನನ್ನ ಹಳೆ ಮನುಷ್ಯ ಸತ್ತನು. Our old husband is dead. ನಮ್ಮ ಹಳೆ ಗಂಡ ಸತ್ ಹೋದ. He is buried. ಹೂಣಲ್ಪಟ್ಟ. I am resurrected. ನಾನು ಜೀವಂತ
ಸ್ವತಂತ್ರವಾಗಿ Now I'll ಇದ್ದೇನೆ. walk in the newness of life. ಇವಾಗ ಜೀವನದ ಹೊಸತನದಲ್ಲಿ ನಡೀತೇನೆ. I am freed from sin. ನಾನು ಪಾಪದಿಂದ ಬಿಡುಗಡೆ ಹೊಂದಿದ್ದೇನೆ. This truth you should know it, ಈ ಸತ್ಯವನ್ನು ಗೊತ್ತು ಮಾಡ್ಕೋಬೇಕು and you should think about it. ಮತ್ತು ಈ ಸತ್ಯವನ್ನು ಯೋಚಿಸಬೇಕು. When the temptation comes, ಶೋಧನೆಗಳು ಬಂದಾಗ you should apply this truth. ಈ ಸತ್ಯ ಏನ್ ಗೊತ್ತಿದ್ಯೋ ಅದನ್ನ ಧ್ಯಾನ ಮಾಡ್ತಾ ಇದ್ದೀರಾ, ಈ ಸತ್ಯವನ್ನು ಅನುಸರಿಸಬೇಕು, You ಸತ್ಯವನ್ನು should ಉಪಯೋಗಿಸಬೇಕು. speak to the temptation. ಶೋಧನೆಗಳಿಗೆ ಮಾತಾಡಬೇಕು. I am dead. ನಾನು ಸತ್ಯ, I am free from sin. ನಾನು ಪಾಪದಿಂದ ಬಿಡುಗಡೆ Now, ಹೊಂದಿದ್ದೇನೆ. there is one man of God called Augustine, Saint Augustine. Lot of books are available on him. ಒಬ್ಬ ದೇವ ಸೇವಕರಿದ್ದಾರೆ, ಸೇಂಟ್ ಅಗಸ್ಟಿನ್ ಅಂತ. ಅವ್ರ ಮೇಲೆ ಎಷ್ಟೊಂದು ಪುಸ್ತಕಗಳಿವೆ. He brought so much revival. ಅವರು ಬಹಳ ಉಜ್ಜೀವನ ತಂದ್ರು. But before born again, he had a very bad character. ಆದ್ರೆ ಈ ವ್ಯಕ್ತಿ ಯೇಸುವನ್ನು ಸ್ವೀಕಾರ ಮಾಡೋಕ್ಕಿಂತ ಮೊದಲು ಅವ್ರ ಸ್ವಭಾವ ಬಹಳ He ಕೆಟ್ಟದಾಗಿತ್ತು. was drinking so much. ಅವ್ರು ಬಹಳ ಕುಡಿತಾ He ಇದ್ರು. was going to this bad women and all these habits he had. ಎಲ್ಲ ಕೆಟ್ಟ ಕೆಟ್ಟ ಚಟಗಳು, ಸ್ತ್ರೀಯರ ಹತ್ರ ಹೋಗುವಂತದ್ದು ಅಂತ ಎಲ್ಲ ಅಭ್ಯಾಸಗಳಿದ್ವು. Now he is born again. ಇವಾಗ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡು And one day same street he was walking. ಒಂದಿನ ಅದೇ ಬೀದಿಲಿ ನಡ್ತಾ ಇದ್ದಾರೆ. And those people know, hey, he is our man. ಅವರಿಗೆ ಗೊತ್ತು ಇವನು ನಮ್ಮ ಮನುಷ್ಯ ಅಂತ. They called him Augustine. What happened? So many days you have not come. ಅವ್ರು ಕರೆದು ಹೇಳ್ತಾರೆ, ಅಗಸ್ಟಿನ್ ಯಾಕೆ ಇಷ್ಟೊಂದು ದಿನ ನೀವು ನನ್ನ ಹತ್ರ ಬರ್ಲಿಲ್ಲ? He says, the old Augustine is dead. ಅವ್ರು ಹೇಳ್ತಾನೆ, ಹಳೆ ಅಗಸ್ಟಿನ್ ಸತ್ ಹೋದ, He is dead. ಅವನು ಸತ್ತ. I am a new Augustine. ನಾನು ಹೊಸ I am a new ಅಗಸ್ಟಿನ್ creation. ನಾನು ಹೊಸ ಸೃಷ್ಟಿ. I am born of God. ನಾನು ದೇವರಿಂದ ಹುಟ್ಟಿದ್ದೇನೆ. I cannot commit sin. ನಾನು ಪಾಪ ಮಾಡಕ್ಕಾಗಲ್ಲ. Hallelujah. I am not saying temptation will not come. ನಾನು ಹೇಳ್ತಾ ಇಲ್ಲ ಶೋಧನೆಗಳೇ ಬರಲ್ಲ ಅಂತ. Temptations will come. ಶೋಧನೆಗಳು ಬರ್ತವೆ. But now what we should do is, ಆದ್ರೆ ನಾವೇನ್ ಮಾಡ್ಬೇಕು? this mind we should think about the truth. ಈ ಮನಸ್ಸಿನಲ್ಲಿ ಸತ್ಯವನ್ನು ಯೋಚಿಸಬೇಕು. I'll give one example. ನಾನು ಉದಾಹರಣೆ ಕೊಡ್ತೇನೆ ಕೇಳ್ರಿ. You will understand it clearly. ಅದು ಸರಿಯಾಗಿ ಅರ್ಥ ಆಗ್ತದೆ. When India got independence, ನೀವು ಹೇಳಿ, ಭಾರತ ದೇಶಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ಕಿತ್ತು? 1947 date 15th August, sure, not January 26th. Okay. Good. 15th August 1947, India got independence. And night 12 o'clock, all English fellows flew, they ran away. ಮತ್ತು ರಾತ್ರಿ 12 ಗಂಟೆಗೆ ಎಲ್ಲ ಬ್ರಿಟಿಷರು ಅವರು ಓಡ್ ಹೋದ್ರು. Whole nation is celebrating. ಇಡೀ ದೇಶವೇ ಅಲ್ಲಿ ಫುಲ್ ಸೆಲೆಬ್ರೇಟ್ ಮಾಡ್ತಾ, ಆಚರಣೆ My ಮಾಡ್ತಾರೆ. mummy will tell always, in Chennai, big celebration, we distributed sweets for people. ನನ್ನ ತಾಯಿ ಹೇಳ್ತಾ ಇದ್ಲು ಯಾವಾಗ್ಲೂ ಏನಂದ್ರೆ, ಚೆನ್ನೈಯಲ್ಲಿ ದೊಡ್ಡ ಆಚರಣೆ ಇತ್ತು, ನಾವು ಎಲ್ರಿಗೂ ಹೋಗಿ ಸ್ವೀಟ್ ಹಂಚ್ತಾ ಇದ್ವಿ. Night 12 o'clock only we started. ರಾತ್ರಿ 12 ಗಂಟೆಗೆ ಆಚರಣೆ ಶುರು ಆಯ್ತು. That is okay. ಪರವಾಗಿಲ್ಲ. Andaman Nicobar, they didn't get the message. ಅಂಡಮಾನ್ ನಿಕೋಬಾರ್ ದ್ವೀಪಗಳಿಗೆ ಈ ಸುದ್ದಿ ಮುಟ್ಲಿಲ್ಲ. At that time, no phone, no internet, no mobile, no computers, nothing. ಅವಾಗ ಇಂಟರ್ನೆಟ್ ಇರ್ಲಿಲ್ಲ, ಫೋನ್ ಇರ್ಲಿಲ್ಲ, ಕಂಪ್ಯೂಟರ್ ಇರ್ಲಿಲ್ಲ, ಏನಿರ್ಲಿಲ್ಲ. After 2 days they got. 2 ದಿನ ಆದ್ಮೇಲೆ ಅವ್ರಿಗೆ ಸ್ವಾತಂತ್ರ್ಯ ಆಗಿದೆ ಅಂತ ಸುದ್ದಿ ಸಿಕ್ತು. Now my question, ಈಗ ನನ್ನ Andaman Nicobar is part of India. ಅಂಡಮಾನ್ ನಿಕೋಬಾರ್ ಭಾರತದ ಭಾಗವಾಗಿದೆ. Did they get independence or not? ಅವರಿಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ? Sikkilla. They got independence, they didn't get the news. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದ್ರೆ ಸುದ್ದಿ ಮುಟ್ಲಿಲ್ಲ. They didn't get the truth. ಅವ್ರಿಗೆ ಸತ್ಯ ಸಿಗ್ಲಿಲ್ಲ, ಮುಟ್ಲಿಲ್ಲ. After 2 days they came to know. 2 ದಿನ ಆದ್ಮೇಲೆ ಗೊತ್ತಾಯ್ತು. Even though they are free, still they were under English people. ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿದ್ರು ಕೂಡ ಅವರು ಬ್ರಿಟಿಷರ ಕೆಳಗೆ ಇದ್ರು. Why? ಯಾಕೆ? Because they don't know the truth. ಯಾಕೆಂದ್ರೆ ಅವ್ರಿಗೆ ಸತ್ಯ ಗೊತ್ತಿರ್ಲಿಲ್ಲ. The same way, ಅದೇ ರೀತಿಯಲ್ಲಿ I am talking about God's children. ನಾನು ದೇವ್ರ ಮಕ್ಕಳ ಬಗ್ಗೆ We ಮಾತಾಡ್ತೀನಿ. are free. ನಾವೆಲ್ಲರೂ The ಸ್ವಾತಂತ್ರ್ಯವಾಗಿದ್ದೇವೆ. day you made salvation prayer, you are free. ಯಾವ ದಿನ ರಕ್ಷಣೆ ಪ್ರಾರ್ಥನೆ ಮಾಡಿದ್ರೋ ನೀವು ಸ್ವಾತಂತ್ರ್ಯರಾಗಿದ್ದೀರಿ. But if you believe ಆದ್ರೆ ನೀವು ನಂಬಿದ್ರೆ you are not free, ನಾನು ಸ್ವಾತಂತ್ರ್ಯವಾಗಿಲ್ಲ, ನಾನು ಬಿಡುಗಡೆ ಆಗಿಲ್ಲ ಅಂತ then ನಂಬಿದ್ರೆ again and again you will be falling in temptation. ಮತ್ತೆ ಶೋಧನೆಗಳು ಬೀಳ್ತಾನೆ ಇರ್ತೀರಿ. Hallelujah. That's why I said you should be careful what you hear. ಅದಕ್ಕಾಗಿ ನಾನು ಹೇಳ್ತಾ ಇದ್ದೆ, ನೀವು ಯಾವ ಮಾತುಗಳನ್ನು ಕೇಳ್ತೀರೋ ಅದ್ರಲ್ಲಿ ಎಚ್ಚರವಾಗಿರ್ಬೇಕು. If you see deliverance meeting, you should not take Bible and go and sit in the first row there. ಎಲ್ಲಾದ್ರೂ ಬಿಡುಗಡೆ ಕೂಟ ಅಂತ ನೋಡಿದ್ರೆ ಬೈಬಲ್ ತಗೊಂಡು ಫಸ್ಟ್ ರೋನಲ್ಲಿ
I have seen all these gimmicks, the ನಾನು ಈ preacher ಎಲ್ಲ- tell, today God will deliver you. All believers say, hallelujah, amen, 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 amen. ಅಲ್ಲಿ ಟೀಚರ್ ಹೇಳ್ತಾರೆ ಇವತ್ತು ದೇವರು ನನ್ನ ಬಿಡುಗಡೆ ಮಾಡ್ತಾನೆ ಅಂತ ಎಲ್ಲಾ ವಿಶ್ವಾಸಿಗಳು ಹೇಳ್ತಾರೆ, ಅವ್ರು ಹೇಳ್ತಾರೆ ಆಮೇಲೆ ಹಲ್ಲೆಲೂಯಾ. Because if they don't say hallelujah, you will shout, why are you not saying hallelujah? Say hallelujah. ಯಾಕಂದ್ರೆ ಅವರೆಲ್ಲ ಆಮೇಲೆ ಹಲ್ಲೆಲೂಯಾ ಅಂತ ಚೀರಿಲ್ಲ ಅಂದ್ರೆ ಅಲ್ಲಿ ಪ್ರಚಾರ ಮಾಡುವಂತ ವ್ಯಕ್ತಿ ಹೇಳ್ತಾರೆ ಯಾಕೆ ಚೀರಕತ್ತಿಲ್ಲ ಅಂತ ಬೈತಾರೆ. Better if you say hallelujah, we will also say hallelujah. Amen means amen. ಅವ್ರು ಹಲ್ಲೆಲೂಯಾ ಅಂದ್ರೆ ನಾವು ಹಲ್ಲೆಲೂಯಾ ಅನ್ನೋಣ, ಆಮೇಲೆ ಅಂದ್ರೆ ಆಮೇಲೆ. Again I ask you a question, okay? ಇನ್ನೊಂದ್ಸಲ ಪ್ರಶ್ನೆ ಕೇಳ್ತೇನೆ, Are you delivered or you need a deliverance? ನೀವು ಬಿಡುಗಡೆ ಹೊಂದಿದ್ದೀರಾ ಅಥವಾ ಬಿಡುಗಡೆ ಹೊಂದಬೇಕಾ? Hallelujah. If somebody says you need a deliverance, what we should tell? ಯಾರಾದ್ರೂ ಬಂದು ಹೇಳಿದ್ರೆ ನಿಮ್ಗೆ ಬಿಡುಗಡೆ ಆಗ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು? ಬಿಡುಗಡೆ ಆಗಿದೆ. Okay, now listen. One more example. Now, practically I am telling how to apply this truth in different areas of life. ಇವಾಗ ನಾನು ಕಲಿಸ್ಕೊಡ್ತೇನೆ ಈ ಸತ್ಯ ನಮ್ಮ ಜೀವನದ ಬೇರೆ ಬೇರೆ ಭಾಗಗಳಲ್ಲಿ ಹೇಗೆ ನಾವು ಅಳವಡಿಸ್ಕೊಳ್ಬೇಕು. We know about ourselves better than anybody else. ನಮ್ಮ ಬಗ್ಗೆ ಬೇರೆ ಜನರಿಗಿಂತ ನಮ್ಗೆ ಚಲೋ ಗೊತ್ತು. Now God is come inside. Holy Spirit is inside us. ಇವಾಗ ದೇವರ ಒಳಗೆ ಬಂದಿದ್ದಾನೆ, ಪವಿತ್ರಾತ್ಮನ ಒಳಗಡೆ He ಇದ್ದಾನೆ, speaks to us every day. ನಮ್ಮೊಟ್ಟಿಗೆ ದಿನೇ ದಿನೇ ಮಾತನಾಡ್ತಾನೆ. We know our area of weakness. ನಮ್ಗೆ ನಮ್ಮೊಳಗೆ ಬಲಹೀನವಾಗಿರುವಂತ ಆ ಒಂದು ಭಾಗ ಗೊತ್ತು. I tell you, temptation will come to you. ನಾನು ಹೇಳಿದೆ ಶೋಧನೆಗಳು ಬರ್ತವೆ. When temptation comes, you are not a sinner. Because temptation comes, you are not a sinner. ನಿಮ್ಗೆ ಶೋಧನೆಗಳು ಬರ್ತಾ ಇದೆ ಅಂದ್ರೆ ನೀವು ಪಾಪಿ ಅಲ್ಲ. However, we should not get confused, I tell like this. ನಾನು ಈ ರೀತಿಯಾಗಿ ಹೇಳ್ತೇನೆ, If you are hungry, you can buy and eat. There is nothing wrong. ನಾನು ಈ ರೀತಿಯಾಗಿ ಉದಾಹರಣೆ ಕೊಡ್ತೀನಿ. ಏನಂದ್ರೆ ಹಸಿವೆ ಆದ್ರೆ ನೀವು ಹೋಗಿ ಖರೀದಿ ಮಾಡ್ಕೊಂಡು ತಿನ್ಬೋದು, You can cook and eat. ಅಥವಾ ಅಡಿಗೆ ಮಾಡ್ಕೊಂಡು ತಿನ್ಬೋದು. That is not wrong. ಅದ್ರಲ್ಲಿ ಏನ್ ತಪ್ಪಿಲ್ಲ. You should not, why I am getting hungry, you should not ask. ನೀವು ಎದೆಯು ಕೇಳ್ಬಾರ್ದು, ಅಯ್ಯೋ ನನ್ಗೆ ಯಾಕೆ ಹಸಿವೆ ಆಗ್ತಾ ಇದೆ ಅಂತ. But when you are hungry, ಆದ್ರೆ ಹಸಿವೆ ಆದಾಗ if you rob and eat, it is wrong. ಕದ್ಕೊಂಡು ತಿಂದ್ರೆ ಅದು ತಪ್ಪು. So you have a desires, that is not wrong. ನಿಮ್ಮೊಳಗೆ ಆಸೆಗಳಿವೆ, ಆ ಆಸೆಗಳು ತಪ್ಪಲ್ಲ. If you try to meet your desires in the bad way, in the illegitimate manner, that is sin. ಆದ್ರೆ ನಿಮ್ಮೊಳಗಿರುವಂತ ಆಸೆಗಳನ್ನು ಅನ್ಯಾಯವಾದ ರೀತಿಯಲ್ಲಿ, ತಪ್ಪಾದ ರೀತಿಯಲ್ಲಿ ಪೂರ್ತಿ ಮಾಡ್ಬೇಕು ಅಂತ ಇದ್ರೆ ಅದು ತಪ್ಪು. Sometimes when you don't know it, we condemn ourselves. When every time when temptation comes, why it is coming, why it is coming. ಆದ್ರೆ ಅದಕ್ಕಾಗಿ ಕೆಲವೊಂದ್ಸಲ ನಮ್ಗೆ ಸತ್ಯ ಗೊತ್ತಿಲ್ಲ, ನಾವು ಶೋಧನೆಗಳು ಬಂದಾಗ ನಮಗ್ ನಾವು ಖಂಡಿಸ್ತೇವೆ, ಯಾಕೆ ಬರ್ತಾ ಇದೆ, ಯಾಕೆ ಬರ್ತಾ ಇದೆ. I have wept many days because temptation comes. ಶೋಧನೆಗಳು ಬಂದಿರುವ ಕಾರಣ ಎಷ್ಟು ದಿನ ಅತ್ತಿದ್ದೇನೆ, Because I didn't know the truth. ನನಗೆ ಸತ್ಯ ಗೊತ್ತಿರಲಿಲ್ಲ. Now listen, one more example. Okay? ನಾನು Very ಇವಾಗ important. ಹೇಳ್ತೇನೆ, In America, they used to take all these Africans as slaves. ಅಮೆರಿಕ ದೇಶದಲ್ಲಿ ಈ ಎಲ್ಲ ಆಫ್ರಿಕಾ ಜನರನ್ನು ಅವರನ್ನು ದಾಸರಾಗಿ ತಗೊಳ್ತಾ ಇದ್ರು. All those Negroes, they will call them, they will buy them, they will buy money, give money and purchase them. ಅವರಿಗೆ ಅವರು ದಾಸರಾಗಿ ಖರೀದಿ ಮಾಡ್ಕೊಳ್ತಾ ಇದ್ರು, ಹಣ ಕೊಟ್ಟು ಖರೀದಿ ಮಾಡ್ಕೊಳ್ತಾ ಇದ್ರು. And they went there, they worked, they died there, their children worked, they died there. Many generations, these Africans were slave for Americans. ಮತ್ತು ಈ ಆಫ್ರಿಕಾ ಜನರು ಅಮೆರಿಕ ಜನರಿಗೆ ಅವರು ಎಷ್ಟೊಂದು ಸಂತತಿವರೆಗೆ ದಾಸರಾಗಿದ್ರು. Many years. ಎಷ್ಟೊಂದು ವರ್ಷಗಳವರೆಗೆ. Then one man from this group became a president. ಈ ಒಂದು ಗುಂಪಿನಿಂದ, ಆಫ್ರಿಕಾ ಜನರ ಗುಂಪಿನಿಂದ ಅಮೆರಿಕ ದೇಶದಲ್ಲಿ ಒಬ್ಬ ವ್ಯಕ್ತಿ ಆತನು ರಾಷ್ಟ್ರಪತಿ ಆಗ್ತಾನೆ. His name is Abraham Lincoln. ಆತನ ಹೆಸರು ಅಬ್ರಹಾಂ ಲಿಂಕನ್. He was a child of God. ಅವನು ದೇವರ ಮಗು ಆಗಿದ್ದ. He says, no, what we practice is wrong. We should not practice it. ಅವನು ಹೇಳ್ತಾನೆ ಏನಂದ್ರೆ, ನಾವ್ ಏನು ಅಭ್ಯಾಸ ಮಾಡ್ಕೊಂಡು ಬರ್ತಾ ಇದ್ದೇವಲ್ಲ ಇದು ತಪ್ಪು, ಇದನ್ನ ಮಾಡಬಾರ್ದು. There should not be slavery in America. ಅಮೆರಿಕ ದೇಶದಲ್ಲಿ ದಾಸತ್ವ ಇರಬಾರ್ದು. There should be equal rights. ಎಲ್ಲರಿಗೆ ಸಮಾನವಾಗಿರುವ ಹಕ್ಕುಗಳು ಸಿಗಬೇಕು. When they board the bus, these people, only white people will come and sit in the front. They have to sit back. ಮತ್ತು ಅಲ್ಲಿ ಯಾರಾದ್ರೂ ಬಸ್ ನಲ್ಲಿ ಏರಿದ್ರೆ ಎಲ್ಲ ಬೆಳ್ಳಗಾಗಿರುವಂತ ಜನರು ಮುಂದೆ ಕೂಡ್ಬೇಕು, ಕರಿಗಾಗಿರುವವರು ಹಿಂದೆ ಕೂಡ್ಬೇಕು. If they go to school, they have a separate school for white, separate school for other people. ಸ್ಕೂಲ್ ಹೋದ್ರೆ ಎಲ್ಲ ಬೆಳ್ಳಗಾಗಿರೋರಿಗೆ ಬೇರೆ ಸ್ಕೂಲ್ ಆಗಿರ್ತಿದ್ದು, ಕರಿಗಾಗಿರೋರು ಬೇರೆ ಸ್ಕೂಲ್ ಆಗಿರ್ತಿದ್ದು. Everything, even job, they'll give less salary for black people, more salary for white people. ನೌಕರಿಯಲ್ಲಿಯೂ ಕೂಡ ಬೆಳ್ಳಗಾಗಿರೋರಿಗೆ ಜಾಸ್ತಿ ಸಂಬಳ, ಕರಿಗಾಗಿರೋರಿಗೆ ಸ್ವಲ್ಪ. But now the law is passed. ಆದ್ರೆ ಇವಾಗ ಕಾನೂನು ಹೊರಡಿತು.
you are free. ನೀವು ಬಿಡುಗಡೆ ಆಗಿದ್ದೀರಿ. All are equal. ಎಲ್ಲರೂ ಸಮಾನವಾಗಿ ಇದ್ದೀರಿ. Very important law. ಬಹಳ ಮುಖ್ಯವಾಗಿರುವಂತ ಒಂದು ಕಾನೂನು. See, most of us we don't know what law is passed in parliament. We are educated people. ನೋಡ್ರಿ, ನಮ್ಮಲ್ಲಿ ಅನೇಕರು ನಾವು ವಿದ್ಯಾಭ್ಯಾಸ ಹೊಂದವರಾಗಿದ್ದೇವೆ, ನಮ್ಗೆ ಪಾರ್ಲಿಮೆಂಟ್ ಅಲ್ಲಿ ಯಾವ ಕಾನೂನು ಇದೆ ಅಂತ ಗೊತ್ತೇ ಇಲ್ಲ. What we know some people shouting, then some law has come, will tell. ಯಾರೊಬ್ರು ಏನೋ ಒಂದು ಸ್ಟ್ರೈಕ್ ಮಾಡಿದ್ರೆ ಕಿರ್ಚಾಡ್ತಾ ಇದ್ರೆ ಅವಾಗ ಗೊತ್ತಾಗ್ತದೆ But- ಓ ಏನೋ ಆಗಿದೆ ಅಂತ. But here it is very bad scene in America. ಆದ್ರೆ ಅಮೆರಿಕದಲ್ಲಿ ಬಹಳ ಕೆಟ್ಟದಾಗಿರುವಂತ Even though they got freedom, they don't know because they are not educated. ಇವರು ಕಲ್ತಿರ್ಲಿಲ್ಲ, ವಿದ್ಯಾಭ್ಯಾಸ ಹೊಂದಿರ್ಲಿಲ್ಲ, ಅದಕ್ಕಾಗಿ ಸ್ವಾತಂತ್ರ್ಯ ಸಿಕ್ಕಿದ್ರು ಅವ್ರಿಗೆ ಸಿಕ್ಕಿದೆ ಅಂತ ಗೊತ್ತೇ And ಇರ್ಲಿಲ್ಲ. no television like this so that they can see and know it. ಮತ್ತು ಟಿವಿ ಇರ್ಲಿಲ್ಲ, ನ್ಯೂಸ್ ನೋಡಿ ಅರ್ಥ ಮಾಡ್ಕೊಳ್ಳೋದಕ್ಕೆ. And white people, those who know the law, also kept quiet because they want them to work as a slave. ಮತ್ತು ಬೆಳೆದಾಗಿರುವಂತ ಜನರಿಗೆ ಯಾರಿಗೆ ಕಾನೂನು ಗೊತ್ತಿತ್ತು ಅವರು ಬಾಯಿ ಮುಚ್ಕೊಂಡು ಕುಂತಿದ್ರು, ಯಾಕಂದ್ರೆ ಈ ಕರಡಾಗಿರೋ ನಮ್ ಕಡೆ ಕೆಲಸ ಮಾಡ್ಬೇಕು ಅಂತ. They got freedom, ಅವ್ರಿಗೆ ಸ್ವಾತಂತ್ರ್ಯ ಸಿಕ್ಕಿತ್ತು. but 100 years after getting freedom, they worked as a slave. ಸ್ವಾತಂತ್ರ್ಯ ಸಿಕ್ಕಿದ ಮೇಲೆ ಕೂಡ 100 ವರ್ಷ ದಾಸರಾಗಿಯೇ ಜೀವಿಸ್ತಾ ಇದ್ರು. Oh, what a tragedy it is. ನೀವೇನ್ರಿ, ಎಂತ ದುಃಖದ ಮಾತು. They got freedom. ಸ್ವಾತಂತ್ರ್ಯ ಸಿಕ್ಕಿತ್ತು, After still 100 years they were slaves. ಆದ್ರೂ 100 ವರ್ಷದವರೆಗೆ ದಾಸರಾಗಿನೇ ಜೀವಿಸ್ತಾ ಇದ್ರು. Slowly some people started learning. ಆಮೇಲೆ ಕೆಲವು ಜನರು ಓದೋದಕ್ಕೆ ಶುರು Then ಮಾಡಿದ್ರು. one man called Martin Luther, he said, no, this is wrong. We should liberate our people. ಮತ್ತೊಬ್ಬ ಮನುಷ್ಯನು ಮಾರ್ಟಿನ್ ಲೂಥರ್, ಅವನು ಹೇಳ್ತಾನೆ ಈ ದಾಸತ್ವ ತಪ್ಪು, ನಮ್ಮ ಜನರಿಗೆ ನಾವು ಬಿಡುಗಡೆ ಕೊಡಬೇಕು So we ಅಂತ. should learn them to apply this law in day-to-day life. ಮತ್ತು ಅವ್ನು ಹೇಳ್ತಾನೆ ಅಂದ್ರೆ ಅವ್ರು ದಿನನಿತ್ಯ ಈ ಕಾನೂನು ಯಾವುದಿದೆ, ಸ್ವಾತಂತ್ರ್ಯದ ಕಾನೂನು ಪ್ರತಿದಿನ ಉಪಯೋಗಿಸುವಂತೆ ನಾವು ಈ ಕಾನೂನು ಕಲಿಸ್ಬೇಕು. Apply in different areas so that everybody will be liberated. ಅವ್ರು ಬೇರೆ ಬೇರೆ ಏರಿಯಾಗಳಲ್ಲಿ ಈ ಕಾನೂನು ಅವ್ರಿಗೆ ಅರ್ಥ ಆಗ್ಬೇಕು, ಅವರು ಬಿಡುಗಡೆ ಹೊಂದ್ಕೊಳ್ಳುವಂತೆ. One black lady went to board at the bus. ಈಗ ಏನಾಗ್ತದೆ, ಒಂದು ಬಸ್ ಅನ್ನು ಏರುವುದಕ್ಕಾಗಿ ಒಬ್ಬಕ್ಕೆ ಕರೆದಾಗಿರುವಂತಹ ಸ್ತ್ರೀ ಹೋಗ್ತಾಳೆ. She went and sat in the first row. ಅವಳು ಹೋಗಿ ಆ ಬಸ್ ನಲ್ಲಿ ಮುಂದೆ They ಹೋಗ್ತಾರೆ. are not supposed to sit. ಮುಂದೆ ಬೆಳೆದಾಗಿರುವಂತಹ ಜನರು ಮಾತ್ರ They are ಕೂಡ್ತಾರೆ. not supposed to sit. ಇವ್ರು ಕೂಡಬಾರ್ದು. Then one white man came and shouted at her, why are you sitting? Go and sit back. ಈಗ ಬೆಳೆದಾಗಿರೋ ಒಬ್ಬ ಮನುಷ್ಯನ್ ಬಂದು ಕಿರ್ಚಾಡ್ತಾನೆ, ನೀನ್ ಇಲ್ಲೇ ಕುಂತಿದ್ದಿ, ಹಿಂದೆ ಕೂಡ್ಬೇಕು ಅಂತ. She said, sorry sir, I know the law. ಅವಳು ಹೇಳ್ತಾಳೆ, ಸಾರಿ ಸರ್, ಕ್ಷಮಿಸ್ರಿ, ನನ್ಗೆ ಕಾನೂನು ಗೊತ್ತು. 100 years before we got freedom. 100 ವರ್ಷ ಹಿಂದೆ ನಮ್ಗೆ ಸ್ವಾತಂತ್ರ್ಯ We ಸಿಕ್ಕಿದೆ, will not continue this. ನಾವು ಈ ದಾಸತ್ವದಲ್ಲಿ ಮುಂದೆ ಬರೆಯಲ್ಲ. Everybody shouted at her. ಪ್ರತಿಯೊಬ್ರು ಅವಳ ಮೇಲೆ ಕಿರ್ಚಾಡ್ತಾ ಇದ್ರು. Because everybody shouted, this lady is not moving, it became a big hangama there. ಎಷ್ಟೊಂದು ಜನರು ಕಿರ್ಚಾಡಿದ್ರು, ಇವಳು ಅಲ್ಲಾಡ್ಲಿಲ್ಲ, ಅದಕ್ಕೆ ದೊಡ್ಡ ಹಂಗಾಮ ಆಯ್ತು. Then television news channels, cameras came there. ಆಮೇಲೆ ಟಿವಿ ಚಾನೆಲ್ಗಳು, ಕ್ಯಾಮ್ರಾಗಳು ಎಲ್ಲಾ ತಗೊಂಡ್ ಬಂದ್ರು. The whole country, it was telecasted. 100 years before we got freedom, still we are living under slavery. ಆಮೇಲೆ ಅವತ್ತು ಟಿವಿಯಲ್ಲಿ ಬಂತು ಏನಂದ್ರೆ, 100 ವರ್ಷದ ಹಿಂದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ಆದ್ರೂ ದಾಸರಾಗಿಯೇ ಇದ್ವಿ. Then everybody started boarding the bus and sitting in the first row. ಆಮೇಲೆ ಏನಾಯ್ತು, ಎಲ್ಲಾ ತರದಾಗಿರುವಂತ ಜನರು ಬಸ್ ಸೇರಿದಾಗ ಮುಂದೆ ಕೂತಾ ಇದ್ರು. Now who is the reason? ನೀವ್ ಹೇಳಿ, ಇದಕ್ಕೆ ಕಾರಣ ಯಾರು? Yaru? One lady. ಒಬ್ಬ ಸ್ತ್ರೀ. Why? ಯಾಕೆ? She applied this law. She applied it in the practically. ಈ ಕಾನೂನನ್ನು ಅವಳು ಪ್ರಾಯೋಗಿಕವಾಗಿ ಉಪಯೋಗಿಸಿದ್ರು. So if you apply God's word in your life, ನಿಮ್ಮ ಜೀವನದಲ್ಲಿ ಈ ದೇವರ ವಾಕ್ಯವನ್ನು ಅಭ್ಯಾಸ ಮಾಡಿದ್ರೆ, ಅಳವಡಿಸಿಕೊಂಡ್ರೆ, if you live a holy life, ನೀವು ಪರಿಶುದ್ಧ ಜೀವನ ಜೀವಿಸಿದ್ರೆ, thousands and thousands will see you, they will follow Christ. ಸಾವಿರಾರು ಜನರು ನಿಮ್ಮನ್ನು ನೋಡಿ ಅವರು ಯೇಸುವನ್ನು ಹಿಂಬಾಲಿಸ್ತಾರೆ. You can tell, no, it is not like that. We are not slaves. We are already free. We are dead to sin. We are buried. Now we don't have sin nature. We can resist the devil. He will flee from you. ನೀವು ಇವಾಗ ಸಾವಿರಾರು ಜನರಿಗೆ ಹೇಳ್ಬೋದು ಏನಂದ್ರೆ, ಇಲ್ಲ ನಾವು ಪಾಪದ ಕೆಳಗಡೆ ಇಲ್ಲ, ನಾವು ಬಿಡುಗಡೆ ಹೊಂದಿದ್ದೇವೆ, ಸೈತಾನನ್ನು ಗದರಿಸಬಹುದು, ಆತನು ಓಡಿ ಹೋಗ್ತಾನೆ ಅಂತ ಕಲಿಸ್ಕೊಡ್ಬೋದು. Then one more man, ಇನ್ನೊಬ್ಬ ಮನುಷ್ಯ, he went and for his son's admission to the school where only whites were studying. ಇವಾಗ ಇನ್ನೊಬ್ಬ ಮನುಷ್ಯ ಕರೆದಾಗಿರುವ ಆತನು ಬೆಳ್ಳಗಾಗಿರುವಂತ ಜನರು ಓದುವಂತ ಸ್ಕೂಲ್ಗೆ ತನ್ನ ಮಗನನ್ನು ಕರ್ಕೊಂಡು The ಹೋಗ್ತಾನೆ. school principal said, no, we won't give. ಆ ಸ್ಕೂಲ್ ಪ್ರಿನ್ಸಿಪಲ್ ಹೇಳ್ತಾರೆ, ನಿಮ್ ಮಗನಿಗೆ ನಾವು ಅಡ್ಮಿಷನ್ ಕೊಡೋದಿಲ್ಲ.
ಆಗಲ್ಲ. They called college, everybody there, it's a big institute. They said, no, here, you people are not allowed here. Why are you coming? ಅದು ಒಂದು ದೊಡ್ಡ ಸಂಸ್ಥೆ ಆಗಿತ್ತು, ಎಲ್ಲರನ್ನ ಕರೀತಾರೆ, ಆಮೇಲೆ ಹೇಳ್ತಾರೆ ನೀವು ಇಲ್ಲಿ ಬರ್ಬಾರ್ದು, ಯಾಕೆ ಬರ್ತಾ ಇದ್ದೀರಾ ಅಂತ. This man said, I will not leave you till you give admission. ಇವನೇನ್ ಹೇಳ್ತಾನೆ, ನೀನ್ ನನ್ನ ಮಗನಿಗೆ ಅಡ್ಮಿಷನ್ ಕೊಡೋವರೆಗೆ ನಾನು ಬಿಡಲ್ಲ. Imagine that news reached the American President Kennedy. ಊಹಿಸ್ಕೊಳ್ಬೋದಾ, ಈ ಸುದ್ದಿ ಅಮೆರಿಕದ ರಾಷ್ಟ್ರಪತಿಯಾಗಿದ್ದ ಕೆನಡಿಗೆ ಮುಟ್ಟಿತ್ತು. He said, no, it is wrong. 100 years before, we all are equal. Still we are practicing, it should be abolished. ಅವಾಗ ಅವ್ರು ಹೇಳ್ತಾರೆ ಏನಂದ್ರೆ, ಕಾನೂನು 100 ವರ್ಷದ ಹಿಂದೆನೆ ಬಂತು, ಎಲ್ಲರೂ ಸಮಾನವಾಗಿದ್ದಾರೆ, ನಾವು ಇದನ್ನು ಪ್ರತಿದಿನ ಅಲ್ಲಿ ಅಳವಡಿಸ್ಕೊಳ್ಬೇಕು, ಅಭ್ಯಾಸ ಮಾಡಬೇಕು. All schools and colleges, people should mingle and study. ಎಲ್ಲಾ ಸ್ಕೂಲ್ ಕಾಲೇಜ್ಗಳಲ್ಲಿ ಎಲ್ಲಾ ಜನರು ಒಟ್ಟಾಗಿ ಸೇರಿ ಸಮಾನವಾಗಿ ಇರಬೇಕು, ಓದಬೇಕು. One more person, went to his factory manager and asked, hey, my salary is less, his salary is more. ಇನ್ನೊಬ್ಬ ಮನುಷ್ಯ ತನ್ನ ಫ್ಯಾಕ್ಟರಿ ಮ್ಯಾನೇಜರ್ ಹೋಗಿ ಕೇಳ್ತಾನೆ, ನನ್ನ ಸಂಬಳ ಕಡಿಮೆ ಆಗಿದೆ, ಅವನ ಸಂಬಳ ಜಾಸ್ತಿ ಆಗಿದೆ. Hallelujah. When he said, they said, yeah, you people will get less salary, we will not give you. ಅವನು ಹೋಗಿ ಹೀಗೆ ಹೇಳಿದಾಗ ಆ ಮ್ಯಾನೇಜರ್ ಹೇಳ್ತಾರೆ, ನಿಮ್ಗೆ ಸ್ವಲ್ಪನೇ ಸಿಗ್ಬೇಕು, ಇಷ್ಟೇ ಸಿಗ್ಬೇಕು. But now everybody know, because television news, everything we have seen it, we have equal rights. We started asking, then they said, okay, equal salary for everybody. ಆದ್ರೆ ಆಮೇಲೆ ನ್ಯೂಸ್ ಎಲ್ಲ ಬಂತು, ಅದಕ್ಕಾಗಿ ಎಲ್ರಿಗೂ ಗೊತ್ತಾಯ್ತು ಏನಂದ್ರೆ ನಮಗೂ ಅದೇ ಸಂಬಳ ಸಿಗ್ಬೇಕು ಅಂತ, ಎಲ್ರಿಗೂ ಸಮಾನವಾಗಿ ಸಿಗ್ತಾ ಇತ್ತು. What I'm saying, ನಾನೇನ್ ಹೇಳಕ್ ಬಯಸ್ತಾ what ಇದ್ದೆ, I'm saying, we know our weakness. ನಮ್ಮೆಲ್ಲರಿಗೆ ನಮ್ ಬಲಹೀನತೆಗಳು ಗೊತ್ತು, We know what we have done. ನಾವ್ ಏನೆಲ್ಲ ಮಾಡಿದೀವಿ ಅಂತ ಗೊತ್ತು. Hallelujah. Temptation will come. ಶೋಧನೆಗಳು ಬರ್ತವೆ. Just like that man came and told that lady, get up and go out. Devil will come and tell, no, you can't. You have to yield for this temptation. ಬಸ್ಸಲ್ಲಿ ಕುಂತಿರುವಂತಹ ಸ್ತ್ರೀಗೆ ಒಬ್ಬ ಮನುಷ್ಯ ಬಂದು ಎದ್ದು ಹೋಗಂತ ಹೇಳಿದಾಗ ಹಾಗೇನೆ ಶೋಧನೆಗಳು ಬರ್ತವೆ, ಆದ್ರೂ ನಾವು ಶೋಧನೆಗಳಿಂದ ಜಯಿಸಿದ್ದೇವೆ ಅಂತ ಅರ್ಥ ಮಾಡ್ಕೊಳ್ಬೇಕು. I'll give one promise and I'll close it. ಕೊನೆಯದಾಗಿ ಒಂದು ವಾಗ್ದಾನ ಹೇಳಿ ಮುಗಿಸ್ತೇನೆ. 1 Corinthians 10th chapter, ಮೊದಲನೇ ಕೊರಿಂಥ 10ನೇ ಅಧ್ಯಾಯ ನೋಡ್ಕೊಳ್ಳೋಣ. verse 13. ಮೊದಲನೇ ಕೊರಿಂಥ 10ನೇ ಅಧ್ಯಾಯ 13ನೇ ವಾಕ್ಯ. There has no temptation taken you, but such as is common to man. But God is faithful, who will not suffer you to be tempted above that you are able, but will with the temptation, he will make a way to escape, you may be able to bear it. ಮನುಷ್ಯರು ಸಹಿಸಬಹುದಾದ ಶೋಧನೆಯ ಹೊರತು ಬೇರೆ ಯಾವುದು ನಿಮಗೆ ಸಂಭವಿಸಲಿಲ್ಲ. ದೇವರು ನಂಬಿಗಸ್ತನು, ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಳಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವನು. I'll divide it into 3 parts and I'll finish it. Now listen to me. ಈ ವಾಕ್ಯ 3 ಭಾಗದಲ್ಲಿ ಹೇಳಿ ಮುಗಿಸ್ತೇನೆ. I told you temptation will come. ಶೋಧನೆಗಳು ಬರ್ತವೆ. Sometimes people tell, no, that day I accepted Jesus, no, from that day till today no temptation for me. ಕೆಲವು ಜನರು ಹೇಳ್ತಾರೆ, ಆ ದಿನ ಯೇಸುವನ್ನು ಸ್ವೀಕಾರ ಮಾಡ್ಕೊಂಡಲ್ಲ, ಅವತ್ತಿನಿಂದ ಇಲ್ಲಿವರೆಗೆ ಶೋಧನೆನೇ ಬರಲಿಲ್ಲ. It should be a real lie. ಅದು ನಿಜವಾಗಿರುವ ಸುಳ್ಳು. Yeah. If somebody says I don't have temptation, it is definitely a lie. ಯಾರಾದ್ರೂ ಹೇಳಿದ್ರೆ ನನಗೆ ಶೋಧನೆ ಇಲ್ಲ ಅಂತ ಹೇಳಿದ್ರೆ ಅದು ಸುಳ್ಳಾಗಿದೆ. It is like telling I don't feel hunger. ಅದು ಹೇಗೆ ಹೇಳುವಂತಂದ್ರೆ ನನಗೆ ಹಸಿವೆನೇ ಆಗಲ್ಲ ಅಂತ ಹೇಳಿದ ಹಾಗೆ. Temptation will be there. ಶೋಧನೆಗಳಿರ್ತವೆ. But Bible says the temptation which comes to you is common to man. ಬೈಬಲ್ ಹೇಳ್ತಾ ಇದೆ, ನಿಮಗೆ ಬರುವಂತ ಶೋಧನೆಗಳು ಎಲ್ಲಾ ಮನುಷ್ಯರಿಗೆ ಸಹಜವಾಗಿದೆ. So English, the temptation which comes to me is common to man. ನನಗೆ ಬರುವಂತ ಶೋಧನೆಗಳು ಎಲ್ಲಾ ಮನುಷ್ಯರಿಗೆ ಸಹಜವಾಗಿವೆ. You should not sometimes, no, when we feel guilty, we pray, ದೇವರೇ ನನಗೆ ಬಂದ ಶೋಧನೆ ಯಾರಿಗೂ ಬರಬೇಡ ದೇವರೇ ವಿಠಲ. ಕೆಲವೊಂದ್ಸಲ ನಮ್ಗೆ ಇಷ್ಟು ಖಂಡನೆ ಆದಾಗ ನಾವೇನ್ ಹೇಳ್ತೇವೆ, ದೇವರೇ ನನಗೆ ಬಂದಿರುವಂತ ಈ ಶೋಧನೆ ಯಾರಿಗೂ ಬರಬಾರ್ದು. ದೇವರ ವಾಕ್ಯ ಏನಂತ, ಇದು ಕಾಮನ್ ಟು ಮ್ಯಾನ್, ಎವ್ರಿಬಡಿ ವಿಲ್ ಹ್ಯಾವ್. ದೇವರ ವಾಕ್ಯ ಏನ್ ಹೇಳ್ತಾ ಇದೆ, ಶೋಧನೆಗಳು ಎಲ್ರಿಗೂ ಬರ್ತವೆ. You have it in Gulbarga, a person in Bangalore will have it, person in America will have it. ಗುಲ್ಬರ್ಗದಲ್ಲಿ ನಿಮಗಿದೆ, ಬ್ಯಾಂಗ್ಳೂರಲ್ಲಿ ಒಬ್ರಿಗೆ ಬರ್ತದೆ, ಅಮೆರಿಕದಲ್ಲಿರುವ ಒಬ್ರಿಗೆ ಬರ್ತದೆ. But the good news is, ಆದ್ರೆ ಒಳ್ಳೆ ಸುದ್ದಿ ಏನಂದ್ರೆ, God is faithful. ದೇವರು ನಂಬಿಗಸ್ತನು. Say, God is faithful. ದೇವರು ನಂಬಿಗಸ್ತನು. Temptation will come.
ಶೋಧನೆಗಳು ಬರ್ತವೆ, but you will not commit. ಆದ್ರೆ ನೀವು ಆ ಶೋಧನೆಗಳಲ್ಲಿ ಬೀಳುವುದಿಲ್ಲ, ಪಾಪ You will ಮಾಡುವುದಿಲ್ಲ. not commit sin. ನೀವು ಪಾಪ ಮಾಡುವುದಿಲ್ಲ. Why you will not commit sin? ಯಾಕೆ ಪಾಪ ಮಾಡಲ್ಲ? God is faithful. ಯಾಕೆಂದ್ರೆ ದೇವರು ನಂಬಿಗಸ್ತನು. It says, now ಇಲ್ಲಿ listen ಹೇಳ್ತಿದೆ, carefully. ಈ ಕಡೆ ಕೇಳ್ರಿ. He will not suffer you to be tempted above that you are able. He knows your capacity. Only up to that limit he will allow the temptation. ನಿಮ್ಮ ಶಕ್ತಿಯನ್ನು ಮೀರುವಂತ ಶೋಧನೆ ಬರುವಂತೆ ಅನುಮತಿ ಕೊಡುವುದಿಲ್ಲ. ಅಂದ್ರೆ ನಿಮ್ಗೆ ಎಷ್ಟಾಗ್ತದೋ ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗುವುದಿಲ್ಲ. You know, every temptation when it comes with a limit. It doesn't come with a force. It is limited. ಪ್ರತಿಯೊಂದು ಶೋಧನೆ ಬರುವಾಗ ಅದಕ್ಕೆ ಮಿತಿ ಇದೆ. You have a grace of God to resist it. ಆ ಶೋಧನೆಗಳನ್ನು ತಿರಸ್ಕಾರ ಮಾಡುವುದಕ್ಕಾಗಿ ನಿಮ್ಮಲ್ಲಿ ದೇವರ ಕೃಪೆ ಇದೆ. Even if it comes, you get inside. ಆ ಶೋಧನೆ ಒಳಗೆ ಸೇರಿದ್ರೂನು Bible says he will make a way to escape. ಬೈಬಲ್ ಏನ್ ಹೇಳ್ತಾ ಇದೆ? ತಪ್ಪಿಸಿಕೊಳ್ಳುವಂತೆ ದೇವರು ಮಾರ್ಗವನ್ನು ಸಿದ್ಧ ಮಾಡುವನು. Hallelujah. You will not struggle now with sin. ಇವಾಗ ಪಾಪದಲ್ಲಿ ಕಷ್ಟ ಪಡುವುದಿಲ್ಲ. You will not struggle again and falling. ಮತ್ತೆ ಮತ್ತೆ ಪಾಪದಲ್ಲಿ ಬೀಳುವುದಿಲ್ಲ. That is the old nature. ಅದು ಹಳೆ ಸ್ವಭಾವ. Hallelujah. I'll give one example and close. ಒಂದು ಉದಾಹರಣೆ ಕೊಟ್ಟು I ಮುಗಿಸ್ತೇನೆ. have given many times. ಬಹಳ ಸಲ ಹೇಳಿದ್ದೇನೆ. The best example it is. ಅತಿ ಉತ್ತಮವಾಗಿರುವಂತದ್ದು. Imagine if there is a gutter flowing. ಊಹಿಸ್ಕೊಳ್ರಿ, ಒಂದು ನಾಲಿ ಇದೆ. One sheep and pig, they both fall into it. ಒಂದು ಕುರಿ ಮತ್ತು ಒಂದು ಹಂದಿ ಅದರಲ್ಲಿ ಬಿದ್ರೆ Now how sheep will feel? ಆ ಕುರಿಗೆ ಹೇಗೆ ಅನಿಸ್ತದೆ? Comfortable, uncomfortable. ಚೆನ್ನಾಗಿ ಅನಿಸ್ತದ ಅಥವಾ ಚೆನ್ನಾಗಿ ಅನ್ಸಲ್ಲ? How shepherd will feel? ಕುರುಬನಿಗೆ ಹೆಂಗ ಅನಿಸ್ತದೆ? Immediately he will pick it, he will clean it. ತಕ್ಷಣವೇ ಕುರಿಯನ್ನು ಮೇಲಕ್ಕೆತ್ತಿ ಅಲ್ಲಿ ಸ್ವಚ್ಛ ಮಾಡ್ತಾನೆ. Yes or no? ಹೌದಾ ಇಲ್ಲ? Because that is not the nature of the sheep. ಯಾಕೆಂದ್ರೆ ಅಲ್ಲಿ ಇರುವಂತದ್ದು ಆ ಕುರಿಯ ಸ್ವಭಾವ ಅಲ್ಲ. Sheep is supposed to be clean, be with the shepherd. ಆ ಕುರಿ ಸ್ವಚ್ಛವಾಗಿರ್ಬೇಕು, ಕುರುಬನ ಜೊತೆಯಲ್ಲೇ Supposed to ಇರಬೇಕು, eat a good grass. ಒಳ್ಳೆಯ ಹುಲ್ಲನ್ನು ತಿನ್ಬೇಕು. But what about pig? ಆದ್ರೆ ಹಂದಿ ಬಗ್ಗೆ ಏನು? It will enjoy gutter. ಅಲ್ಲಿ ಗಟ್ರಲ್ಲಿರುವಂತದ್ದು ಅವ್ನು ಚೆನ್ನಾಗಿ It ಅನಿಸ್ತದೆ. will convert it as a swimming pool, they'll relax. ಅದು ಸ್ವಿಮ್ಮಿಂಗ್ ಪೂಲ್ ತರ ಅದಲ್ಲಿ ಚೆನ್ನಾಗಿ ರಿಲ್ಯಾಕ್ಸ್ ಮಾಡ್ತದೆ. That is its nature. ಯಾಕಂದ್ರೆ ಅದು ಅದರ ಸ್ವಭಾವ. Before born again, ಯೇಸುವನ್ನು ಸ್ವೀಕಾರ our ಮಾಡ್ಕೊಳ್ಳೋದು nature was bad. ನಮ್ಮ ಸ್ವಭಾವ ಕೆಟ್ಟದಾಗಿತ್ತು. But now our nature is different. ಆದ್ರೆ ಇವಾಗ ನಮ್ಮ ಸ್ವಭಾವ ಬೇರೆ ಆಗಿದೆ. We are the sheep, he is a shepherd. ನಾವು ಕುರಿಗಳಾಗಿದ್ದೇವೆ, ಆತನು ಕುರುಬನಾಗಿದ್ದಾನೆ. Our old nature is dead. ನಮ್ಮ ಹಳೆ ಸ್ವಭಾವ ಸತ್ತು ಹೋಗಿದೆ. It is dead. ಸತ್ತು ಹೋಗಿದೆ. Our new nature has come. ನಮಗೆ ಹೊಸ ಸ್ವಭಾವ ಬಂದಿದೆ. Amen. I ask you again one more time. ಇನ್ನೊಂದ್ಸಲ ಒಂದು ಪ್ರಶ್ನೆ ಕೇಳ್ತೇನೆ. Are you freed from sin or you need freedom from sin? ನೀವು ಪಾಪದಿಂದ ಬಿಡುಗಡೆ ಹೊಂದಿದ್ದೀರಾ ಅಥವಾ ಹೊಂದಬೇಕಾ? ಜೋರಾಗಿ. No doubt here, okay? ಇದರ ಬಗ್ಗೆ ಸಂಶಯನೇ ಇರಬಾರ್ದು. No doubt. ಸಂಶಯನೇ ಇರಬಾರ್ದು. Somebody closes eyes and prophesies on you. What you will do? ಯಾರೋ ಕಣ್ಮುಚ್ಚಿ ನಿಮ್ಮ ಮೇಲೆ ಪ್ರವಾದನೆ ಮಾಡಿದ್ರೆ, You need deliverance. ಇವತ್ತು ನಿಮಗೆ ಬಿಡುಗಡೆ ಬೇಕು, ಏನ್ ಮಾಡ್ತಾರೆ? They close eyes and prophesy. I see snake in your house. ಕಣ್ಮುಚ್ಚಿ ಪ್ರವಾದನೆ ಮಾಡ್ತಾರೆ, ನಿಮ್ಮ ಮನೆಯಲ್ಲಿ ನನಗೆ ಹಾವು ನೋಡ್ತಾ ಇದ್ದಾರೆ, You need a deliverance. ನಿಮ್ಗೆ ಬಿಡುಗಡೆ ಬೇಕು. ಏನ್ ಮಾಡ್ಬೇಕು? ನಾವೇನ್ ಮಾಡ್ಬೇಕು ಅವಾಗ? ತಲೆ ಕೊಡಬೇಕಲ್ಲ, ಪ್ರೇಯರ್ ಮಾಡ್ರಿ, ಅವ್ನು ಬೇಕ್ರಿ. ತಲೆ ಬಗ್ಗಿಸಿ ಪ್ರಾರ್ಥಿಸಿ. No. Even if prophecy comes, it should be in line with the Bible. ಯಾವುದೇ ಪ್ರವಾದನೆ ಬಂದ್ರೂ ಅದು ದೇವರ ವಾಕ್ಯದ ಪ್ರಕಾರ Bible says ಇರಬೇಕು. we have to test the prophecy. ಬೈಬಲ್ ಏನು ಹೇಳ್ತಿದೆ? ನಾವು ಪ್ರವಾದನೆಗಳನ್ನು ಪರೀಕ್ಷಿಸಬೇಕು. You should not close eyes and give your head to everybody. ಪ್ರವಾದನೆಗಳು ಮಾಡ್ತಾ ಇದಾರಲ್ಲ ಅಂತ ನಾವು ಎಲ್ರಿಗೋಗಿ ತಲೆ ಕೊಡುವಂತದಲ್ಲ. Are you free from sin or are you freed from sin? ನೀವು ಪಾಪದಿಂದ ಬಿಡುಗಡೆ ಹೊಂದಬೇಕಾ ಅಥವಾ ಹೊಂದಿದ್ದೀರಾ? Never forget this truth. ಈ ಸತ್ಯವನ್ನು ಎಂದಿಗೂ ಮರಿಬೇಡಿ. If devil can make you to doubt this truth, he will keep you again and again falling. ಈ ಸತ್ಯ ಸೈತಾನನು ಎಂದಾದ್ರೂ ನಿಮಗೆ ಸಂಶಯ ಪಡುವಂತೆ ಮಾಡಿಸಿದ್ರೆ ಮತ್ತೆ ಮತ್ತೆ ಬೀಳುವಂತೆ ಆಗ್ತದೆ. Because you are freed from sin, that is a work of God on the cross. Grace has provided it. ನೀವು ಪಾಪದಿಂದ ಬಿಡುಗಡೆ ಹೊಂದಿರುವಂತದ್ದು ದೇವರ ಕಾರ್ಯವಾಗಿದೆ, ಕೃಪೆಯ ಮೂಲಕ ಹೊಂದಿದ್ದೀರಾ. Grace provided ಕೃಪೆಯು freedom. ಒದಗಿಸಿತು. By faith you have to take it. ನಂಬಿಕೆಯನ್ನು ಅದನ್ನು ತಗೊಳ್ಬೇಕು. Then you will enjoy it. ಅವಾಗ ನೀವು ಆನಂದ ಮಾಡ್ತೀರಿ. Amen. Shall we close our eyes?
Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. Father, we pray in the name of Jesus, open our eyes of understanding. Let this truth deeply rooted in their hearts. Deeply rooted in their hearts. We are freed from sin. Never we will doubt God's goodness. Thank you. Grace has provided freedom. By faith we take it. We live a holy life for God. In Jesus' name we pray. ಆಮೆನ್.